ಆತ್ಮೀಯರೇ ನಮಸ್ಕಾರ. ಇವತ್ತಿಗೆ 18 ದಿನಗಳಾಗಿವೆ. ನನ್ನ ಮಗಳು ಶಿವಾಯ ನಿಮೋನಿಯಾ ಕಾಯಿಲೆ ಹಾಗೂ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದಳು. ಅವಳ ಶ್ವಾಸಕೋಶಗಳಲ್ಲಿ ಈ ಸೋಂಕು ವೇಗವಾಗಿ ಹಾಗೂ ವಿಪರೀತವಾಗಿ ಹರಡಿ ಹೋಗಿತ್ತು. ಅವಳು ಜೀವನಕ್ಕಾಗಿ ಹೋರಾಡುವಾಗ ನೂರಾರು ಕಾಣಲಾರದಂಥ ಕೈಗಳನ್ನು ಜೋಡಿಸಿ ತಾವೆಲ್ಲರೂ ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು, ಪಾದಯಾತ್ರೆಗಳು, ಕೆಲವರು ಮಾಡಿರ್ತಕ್ಕಂಥ ತೀರ್ಥಯಾತ್ರೆಗಳ ಮುಖಾಂತರ ಇವತ್ತು ಹಂಪೆಯ ವಿರೂಪಾಕ್ಷೇಶ್ವರ ಸ್ವಾಮಿ ಹಾಗೂ ತಾಯಿ ಭುವನೇಶ್ವರಿ ನಿಮ್ಮೆಲ್ಲರ ಪ್ರಾರ್ಥನೆಗಳನ್ನು ಉತ್ತರಿಸಿದ್ದಾರೆ ಅಂಥೇಳಿ ಭಾವಿಸುತ್ತಿದ್ದೇನೆ. ಅವಳ ಆರೋಗ್ಯದಲ್ಲಿ ಹಂತ ಹಂತದಲ್ಲಿ ಸುಧಾರಣೆ ಕಂಡು ಬರ್ತಿದೆ. ನನ್ನ ಜೀವನದ ಈ ಒಂದು ಕಷ್ಟದ ಸಮಯದಲ್ಲಿ ತಾವೆಲ್ಲರೂ ನನ್ನ ಜೊತೆ ನಿಂತು ಪ್ರೀತಿ ವಿಶ್ವಾಸದಿಂದ ನನಗೆ ಆತ್ಮಸ್ಥೈರ್ಯ ತುಂಬಿದ್ದೀರಿ, ಜೀವನದ ಕಷ್ಟಗಳನ್ನು ಎದುರಿಸೋ ಶಕ್ತಿ ತುಂಬಿದ್ದೀರಿ ಅಂಥೇಳಿ ಹೇಳಲಿಕ್ಕೆ ಬಯಸುತ್ತಾ, ಈ ಸಂದರ್ಭದಲ್ಲಿ ನನ್ನ ಕುಟುಂಬದ ಎಲ್ಲ ಹಿರಿಯ ಸದಸ್ಯರುಗಳಿಗೆ, ನನ್ನ ಅಕ್ಕ ತಂಗಿಯಂದರಿಗೆ, ನನ್ನ ಅಣ್ಣ ತಮ್ಮಂದರಿಗೆ, ನನ್ನ ಸ್ನೇಹಿತರಿಗೆ, ಆಸ್ಪತ್ರೆಗೆ ಬಂದು ನನ್ನ ಮಗಳಿನ ಆರೋಗ್ಯವನ್ನು ವಿಚಾರಿಸಿರ್ತಕ್ಕಂಥ ನನ್ನ ಹಿತೈಷಿಗಳಿಗೆ, ಪೂಜ್ಯ ತಂದೆಯವರ ಹಾಗೂ ನನ್ನ ಅಭಿಮಾನಿಗಳಿಗೆ, ಮಣಿಪಾಲ ಶಿವಾಯ ಅನಾರೋಗ್ಯದಿಂದ ಅತಿ ಶೀಘ್ರವಾಗಿ ಗುಣಮುಖಳಾಗಲಿ ಎನ್ನುವ ಉದ್ದೇಶ ಇಟ್ಕೊಂಡು ವಿಶೇಷವಾದಂಥ ಸರ್ವಧರ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿರ್ತಕ್ಕಂಥ ಹೊಸಪೇಟೆಯ ಎಲ್ಲ ನಗರಸಭಾ ಸದಸ್ಯರುಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಣಿಪಾಲ ಆಸ್ಪತ್ರೆಯ ವೈದ್ಯರಿಗೆ, ನರ್ಸ್ಗಳಿಗೆ, ಆರೋಗ್ಯ ಸಿಬ್ಬಂದಿ ವರ್ಗದವರಿಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ವಿಡಿಯೋ ಮಾಧ್ಯಮದ ಮುಖಾಂತರ ನಾನು ನಿಮ್ಮೆಲ್ಲರ ಜೊತೆ ಒಂದು ಸುದ್ದಿಯನ್ನು ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಅವಳು ಕೆಲವೇ ದಿನಗಳ ಹಿಂದೆ ಆತಂಕದಿಂದ ಹೊರಗಡೆ ಬಂದಿದ್ದಾಳೆ. ತಾವೆಲ್ಲರೂ ಮಾಡಿರ್ತಕ್ಕಂಥ ಸರ್ವಧರ್ಮ ಪ್ರಾರ್ಥನೆ ಇವತ್ತು ನನ್ನ ಮಗಳಿಗೆ ಒಂದು ರಕ್ಷಕವಚದಂತೆ ಸುರಕ್ಷಿಸುತ್ತಿದೆ. ಅದರ ಜೊತೆಗೆ ಅವಳ ಆರೋಗ್ಯ ಸುಧಾರಿಸುತ್ತಿರುವುದರಿಂದ ಅವಳಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಅವಳು ಕೆಲವೇ ದಿನಗಳ ಹಿಂದೆ ಮನೆಗೆ ಹಿಂತಿರುಗಿ ಸುರಕ್ಷಿತವಾಗಿ ಬಂದಿದ್ದಾಳೆ. ನನ್ನ ಜೀವನದ ಈ ಒಂದು ಅನುಭವದ ನಂತರ ಪೋಷಕರಲ್ಲಿ, ಅಕ್ಕ ತಂಗಿಯಂದರಲ್ಲಿ, ವಿಶೇಷವಾಗಿ ತಾಯಂದರಲ್ಲಿ ಮಾಡುವಂಥ ವಿನಂತಿ ಏನೆಂದರೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪುಟಾಣಿ ಮಕ್ಕಳಲ್ಲಿ ಯಾವುದೇ ರೀತಿ ಕೆಮ್ಮು, ಜ್ವರ, ನೆಗಡಿ, ಶೀತ ಕಂಡು ಬಂದಲ್ಲಿ ನಿಮ್ಮ ವೈದ್ಯರಿಗೆ ಸಂಪರ್ಕಿಸಲು ಮರೆಯಬೇಡಿ. ಇನ್ನೊಮ್ಮೆ ನನ್ನ ಪರವಾಗಿ ಹಾಗೂ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಹೃದಯಾಳದ ಕೃತಜ್ಞತಾಪೂರ್ವ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸದಾ ನಿಮಗೆ ಚಿರಋಣಿಯಾಗಿರ್ತೀನಿ ಅಂಥೇಳಿ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ವಿರೂಪಾಕ್ಷ, ಜೈ ಭುವನೇಶ್ವರಿ.